ಕಾನ್ಫಿಡೆನ್ಸ್ ಮಾಡ್ದೆ ಅಂದ್ರೆ ನಾಮಿನೇಷನ್ ಆದ್ರೂ ನಾನು ಎದುರಲ್ಲ ಜನನ ಸೇವ್ ಮಾಡ್ಕತ್ತಾರ ಲೆಕ್ಕಾಚಾರ ಅಲ್ವಾ? ಇಷ್ಟೊಂದು ಓವರ್ ಕಾನ್ಫಿಡೆನ್ಸ್. ಪಾಯಿಂಟ್ ನ ಒಂದು ಇಟ್ಕೋಬೇಕು. ಇದೊಂದು ಇಟ್ಕೋ ಸೈಡ್ಗೆ ಬರೋದು. ಆ ಬಿಗ್ ಬಾಸ್ ಎಲ್ಲ ಧೂಳು ಕೂತಿದೆ. ಬಿಗ್ ಬಾಸ್ ಅನ್ನೋ ಹೆಸರು ಬಾಣೆಯಲ್ಲಿ ಪಕ್ಕ ಕೂತಿರೋನ್ ಕಳ್ಳ ಅಂತ ನಿಮ್ಗೆ ಗೊತ್ತು. ಇಲ್ಲಿ ಬಾಣೆಯಲ್ಲಿ ಧೂಳು ಕೂತೈತೆ ಸತ್ಯವನ್ವೇ. ಹೇಳಿದ್ರೆ ಕೇಳಲ್ಲ ನೀನು. ಬಿಗ್ ಬಾಸ್ ಅನ್ನೋ ಹೆಸರನ್ನ ನೀನ್ ಎಷ್ಟು ನೀಟಾಗಿ ನೋಡ್ಕೋಬೇಕು. ಟ್ಯಾಟೋ ಹಾಕಿಸ್ಕೊಂಡಿರೋ ವ್ಯಕ್ತಿ ನೀನು. ಆ ಧೂಳು ಕೂತಿರೋದು ತೋರ್ಸೋಕಾಯ್ತಲ್ಲ ನೋಡು ನಿನ್ಗೆ. ಸೌಂಡ್ ಇದು ಇಲ್ಲಿ ನೊರ್ಕ ಪರ್ಕ ಅನ್ನಿಸ್ತಾವಕ್ಕ. ಮಕ್ಕಳ ಮೇಲೆ ಗ್ಲಾಸ್ ಪೀಸ್ ಬಿದ್ರು ಇವಳು ಬುದ್ಧಿ ಕಲ್ಲಿಂದ ಲೆಕ್ಕ ಹಾಕೋ. ತಿರ್ಗಾ ಕ್ಲೀನ್ ಮಾಡಕ್ ಹೋಗೋಣ ಅಲ್ಲಿಗೆ. ನನ್ನಂತ ನಾಗಿದ್ರೆ ಹಂಗೆ ಫ್ರಿಜ್ ಕ್ಲೋಸ್ ಮಾಡ್ಬಿಟ್ಟು ಬಂದ್ಬಿಡುವೆ ಇತ್ತಾಗೆ. ಕ್ಲೀನ್ ಆಗಪ್ಪ ಯಾರು ಬೇಕಂತ ನಾನು ನಮ್ಮ ಯಜಮಾನ ಶಾಪಿಂಗ್ ಬಂದಿದ್ದೀವಿ. ಸುಮ್ಮನೆ ಯಾಕೆ ನಾನು ಸುಡಾಯಿಸ್ತೀನಿ ನಿಮ್ಮ ಯಜಮಾನ್ರ ಮುಂದೆ. ಬೇಬಿ ಹೌ ಆರ್ ಯು? ನೀ ತಲೆಗೆಲ್ಲ ತರ್ಪಿಂದ ಚುತ್ತಾರ್ಕನ್ರಿ. ಅಯ್ಯೋ ಇವನ್ಗೆ ಗಂಡನಿಗೆ ನಗ. ನಾನು ಇರ್ತೀನಿ ಈ ಫಿಗರ್ನ ಯಾರು ರೇಗ್ಸರು ಅಂತ. ಏನೇನಲ್ಲ ಕೋಳಿ ಮುಟ್ಟ ಬಂಡೆ ಕಲ್ಲ ಅನ್ನೋದ. ಹೌದು ಬೇಬಿ ಯಾರದು? ಮ್ಯಾನ್ ಎಂಡಿಂಗ್ ಚೂಜಿ ಹಳ್ಳಿ ಗೊತ್ತಾ ಅವನು? ಇಲ್ಲಕನ್ರಿ. ಸರಿ ನನಗೂ ನಿನ್ನ ಇದ್ ಮಾಡ್ತಾ ಇದ್ದಾನೆ ಸರ್. ನನಗೂ ಇವ್ರಿಗೂ ತುಂಬಾ ವರ್ಷದಿಂದ ನಂಟಿದೆ. ಬೇಬಿ ನೋಡ್ರಿ ಹಾಕೊಂಡ್ ಕೊಡ್ರಿ ನಿಮ್ ಎತ್ತಿಗೆ ಕೊಡ್ರಿ. ಫೈಟ್ ಯಾರೋ ಅವನು ಅಂತ. ರೇ ಚುತ್ತಾರ್ಕನ್ರಿ ಮೈಯೆಲ್ಲ ಚುತ್ತಾರ್ಕನ್ರಿ ರೀ. ಯಾವ ಗಂಡ ನೀನು ಎತ್ತಿಗೆ ಚುತ್ತಾರಿ ಕಿಸಿದ ಕೂತಿದೀಯಲ್ಲ. ಹೋಗಿ ಫೈಟ್ ಮಾಡ್ದಾನೆ. ಇನ್ನೇನಪ್ಪ ಅಂತೂ ಇಂತೂ ಸೇವ್ ಆಗ್ಬಿಟ್ಟೆ. ಟಾಸ್ಕ್ ಸೋಲುವ ತಂಡದ ನಾಯಕ ಮನೆಯಿಂದ ಹೊರ ಹೋಗಲು ನಾಮಿನೇಟ್ ಆಗುತ್ತಾರೆ. ಕೈ ಕೈ ಆಗ್ತಿದೆ ಕೈ.